ನೀವು ಎಷ್ಟು ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದೀರಾ ಅನ್ನೋದು ಮಾತ್ರ ಮುಖ್ಯ ಆಗಲ್ಲ. ನೀವು ಅದನ್ನು ಹೇಗೆ ಹೇಳ್ತಿದ್ದೀರಾ ಅನ್ನೋದು ಇನ್ನೂ ಮುಖ್ಯ. ಒಮ್ಮೆ ಒಂದು ಸಿಚುಯೇಷನ್ ಇಮ್ಯಾಜಿನ್ ಮಾಡಿ. ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ನಿಂತು ಬಹಳ ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದಾನೆ. ಅವನಿಗೆ ವಿಷಯ ಚೆನ್ನಾಗಿ ಗೊತ್ತಿದೆ. ಅವನಿಗೆ ನಾಲೆಡ್ಜ್ ಕೂಡ ಇದೆ. ಅವನ ಮಾತಿನಲ್ಲಿ ಲಾಜಿಕ್ಕು ಕೂಡ ಇದೆ. ಆದರೆ ಅವನು ತುಂಬ ಫಾಸ್ಟಾಗಿ ಮಾತಾಡ್ತಿದ್ದಾನೆ. ಪ್ರತಿ 2 ಸೆಕೆಂಡ್ಸ್ಗೆ ಹ್ಞೂ ಅದು ಆ್ಯಕ್ಚುಲಿ ಅಂತ ಹೇಳ್ತಿದ್ದಾನೆ. ವಾಯ್ಸ್ ತುಂಬಾ ಲೋ ಇದೆ, ಒಂದೇ ಟೋನ್, ಮತ್ತು ಪ್ರತಿಯೊಂದು ಸೆಂಟೆನ್ಸ್ ಕೊನೆಯಲ್ಲಿ ಡೌಟ್ ಬರೋ ಥರ ಕೇಳಿಸ್ತಿದೆ. ನೀವೇನು ಮಾಡ್ತೀರಾ? ಬಹುಶಃ ಕೆಲವು ಸೆಕೆಂಡ್ಸ್ ಕೇಳಿ ನಿಮ್ಮ ಅಟೆನ್ಷನ್ ಬೇರೆ ಕಡೆ ಹೋಗ್ಬಿಡುತ್ತೆ. ಇದೇ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಅದೇ ವಿಷಯನ ಹೇಳ್ತಿದ್ದಾನೆ. ಆದರೆ ಅವನ ವಾಯ್ಸ್ ಕಾಮ್ ಆಗಿದೆ, ವರ್ಡ್ಸ್ ಕ್ಲಿಯರ್ ಆಗಿದ್ದಾವೆ. ಅವನು ಸರಿಯಾದ ಜಾಗದಲ್ಲಿ ಪಾಸ್ ಕೊಡ್ತಾನೆ. ಇಂಪಾರ್ಟೆಂಟ್ ಪಾಯಿಂಟ್ ಬಂದಾಗ ಟೋನ್ ಚೇಂಜ್ ಮಾಡ್ತಾನೆ. ಅವ್ನು ಮಾತನಾಡುವಾಗ ನಿಮಗೆ ಕೇಳಬೇಕು ಅನಿಸುತ್ತೆ. ಯಾಕೆ? ಇಬ್ರಿಗೂ ಒಂದೇ ನಾಲೆಡ್ಜ್ ಇರ್ಬೋದು, ಆದರೆ ಒಬ್ಬನ ಕಮ್ಯುನಿಕೇಷನ್ ಕೇಳಿಸ್ತು, ಇನ್ನೊಬ್ಬನ ಕಮ್ಯುನಿಕೇಷನ್ ಕನೆಕ್ಟ್ ಆಯಿತು. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋ ಮೊದಲೇ ನಮ್ಮ ಬಾಡಿ ನಮ್ಮ ಬಗ್ಗೆ ಹೇಗೆ ಮಾತನಾಡುತ್ತೆ ಅನ್ನೋದನ್ನು ನೋಡಿದ್ವಿ. ಇವತ್ತು ಅದೇ ಜರ್ನಿಯ ಮುಂದಿನ ಸ್ಟೆಪ್. ನೀವು ಮಾತನಾಡುವಾಗ ಜನರು ಯಾಕೆ ನಿಮ್ಮ ಮಾತನ್ನು ಕೇಳಬೇಕು? ಯಾಕೆ ಕೆಲವರು ಕೇವಲ 2 ನಿಮಿಷ ಮಾತನಾಡಿದ್ರು ಎಲ್ಲರೂ ಅವ್ರ ಕಡೆ ಗಮನ ಕೊಡ್ತಾರೆ? ಮತ್ತು ಯಾಕೆ ಕೆಲವರು 10 ನಿಮಿಷ ಮಾತನಾಡಿದ್ರು ಜನರಿಗೆ ಒಂದು ಮಾತು ನೆನಪಿರೋದಿಲ್ಲ? ಇದಕ್ಕೆ ನಿಮ್ಮ ವಾಯ್ಸ್, ನಿಮ್ಮ ಟೋನ್ ಮತ್ತು ನಿಮ್ಮ ಸ್ಪೀಕಿಂಗ್ ಸ್ಟೈಲ್ ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಪವರ್ಫುಲ್ ಪೀಪಲ್ ಬಳಸೋ 7 ವಾಯ್ಸ್, ಟೋನ್ ಮತ್ತು ಸ್ಪೀಕಿಂಗ್ ಸೀಕ್ರೆಟ್ಸ್ ಬಗ್ಗೆ ಮಾತಾಡೋಣ. ಇವು ದೊಡ್ಡ ಟೆಕ್ನಿಕ್ಸ್ ಏನಲ್ಲ, ಆದರೆ ನೀವು ಇವುಗಳನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಕಮ್ಯುನಿಕೇಷನ್ ಮಾತ್ರ ಅಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಚೇಂಜ್ ಆಗ್ಬೋದು. ಹಾಗಾದರೆ ಲೆಟ್ ಸ್ಟಾರ್ಟ್. ಸೀಕ್ರೆಟ್ ನಂಬರ್ 1, ಸ್ಲೋ ಡೌನ್. ನಿಮ್ಮ ಮಾತು ಫಾಸ್ಟ್ ಆಗಿದೆಯಾ? ಹಾಗಾದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಫಾಸ್ಟ್ ಸ್ಪೀಕಿಂಗ್ ಡಸ್ ನಾಟ್ ಆಲ್ವೇಸ್ ಮೀನ್ ಸ್ಮಾರ್ಟ್ ಸ್ಪೀಕಿಂಗ್. ಬಹಳ ಜನ ನರ್ವಸ್ ಆದಾಗ ಫಾಸ್ಟಾಗಿ ಮಾತನಾಡ್ತಾರೆ. ಇಂಟರ್ವ್ಯೂನಲ್ಲಿ, ಪ್ರೆಸೆಂಟೇಷನಲ್ಲಿ, ಹೊಸ ಜನರ ಮುಂದೆ ಅಥವಾ ಬಾಸ್ ಜೊತೆ ಮಾತನಾಡುವಾಗ ಮನಸ್ಸಲ್ಲಿರೋ ಎಲ್ಲ ವರ್ಡ್ಸ್ ಒಂದೇ ಸಲ ಹೊರಗೆ ಬರಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ರಿಸಲ್ಟ್, ವರ್ಡ್ಸ್ ಮಿಕ್ಸ್ ಆಗ್ತವೆ, ಪ್ರೊನೌನ್ಸಿಯೇಷನ್ ಕ್ಲಿಯರ್ ಆಗೋದಿಲ್ಲ, ಮತ್ತು ಎದುರಿಗಿರೋ ವ್ಯಕ್ತಿಗೆ ನಿಮ್ಮ ಮಾತನ್ನು ಪ್ರೋಸೆಸ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ. ಒಮ್ಮೆ ನೀವೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಹೀಗೆ ಹೇಳ್ತೀರಾ, ಸರ್ ಆ್ಯಕ್ಚುಲಿ ನಾನು ಹೇಳ್ಬೇಕಂತಿರೋದೇನೆಂದರೆ ಈ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಂದರೆ ಅವರು ಎಲ್ಲವೂ ಒಂದೇ ಬ್ರೆತ್ನಲ್ಲಿ. ಆದರೆ ಅದೇ ಮಾತನ್ನು ನೀವು ಸ್ವಲ್ಪ ಸ್ಲೋ ಆಗಿ ಹೇಳಿದರೆ, ಸರ್ ಈ ಕಸ್ಟಮರ್ನ ರಿಕ್ವೈರ್ಮೆಂಟ್ ಒಂದು ಮುಖ್ಯ ವಿಷಯಕ್ಕೆ ಸಂಬಂಧಿಸಿದೆ. ಅವರು ಈಗ ಲೋನ್ ಬೇಕು ಅಂತ ಕೇಳ್ತಿದ್ದಾರೆ. ಆದರೆ ಇಲ್ಲಿ ನಿಮ್ಮ ಮಾತು ಹೆಚ್ಚು ಪವರ್ಫುಲ್ ಆಗಿ ಕೇಳಿಸುತ್ತೆ. ಯಾಕಂದರೆ ಸ್ಲೋ ಸ್ಪೀಕಿಂಗ್ ಗಿವ್ಸ್ ಯುವರ್ ವರ್ಡ್ಸ್ ಸ್ಪೇಸ್. ಆದರೆ ಸ್ಲೋ ಅಂದರೆ ಡ್ರ್ಯಾಗ್ ಮಾಡೋದಲ್ಲ. ಪ್ರತಿಯೊಂದು ವರ್ಡ್ ನಡುವೆ 5-5 ಸೆಕೆಂಡ್ಸ್ ಗ್ಯಾಪ್ ಕೊಡಬೇಕಿಲ್ಲ. ನಿಮ್ಮ ನಾರ್ಮಲ್ ಸ್ಪೀಡ್ಗಿಂತ ಸ್ವಲ್ಪ ಕಾಮಾಗಿ ಮಾತನಾಡಿ. ಒಂದು ಸಿಂಪಲ್ ಪ್ರಾಕ್ಟೀಸ್ ಮಾಡಿ. ಪ್ರತಿದಿನ ಒಂದು ಪ್ಯಾರಾಗ್ರಾಫ್ ತಗೊಂಡು ಅದನ್ನು ನಿಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ. ಮೊದಲನೇ ಬಾರಿ ನಾರ್ಮಲ್ ಸ್ಪೀಡ್ನಲ್ಲಿ ಓದಿ. ನಂತರ ಅದೇ ಪ್ಯಾರಾಗ್ರಾಫ್ನ ಇನ್ನೂ ಸ್ವಲ್ಪ ಸ್ಲೋ ಆಗಿ ಓದಿ. ಮತ್ತು ಎರಡನ್ನೂ ಕೇಳಿ. ಯಾವ ವರ್ಷನ್ ಕ್ಲಿಯರ್ ಆಗಿದೆ ಅಂತ ನೀವು ಸ್ವತಃ ನೋಟಿಸ್ ಮಾಡ್ತೀರಿ. ಇದನ್ನು ನೆನ್ಪಿಟ್ಕೊಳ್ಳಿ. ಸ್ಲೋ ಡೌನ್ ಟು ಸೌಂಡ್ ಮೋರ್ ಕಾನ್ಫಿಡೆಂಟ್. ಸೀಕ್ರೆಟ್ ನಂಬರ್ 2, ಯೂಸ್ ದ ಪವರ್ ಆಫ್ ಪಾಸ್. ಸೈಲೆನ್ಸ್ ಅಂದರೆ ಎಂಟಿ ಸ್ಪೇಸ್ ಅಲ್ಲ. ಸರಿಯಾದ ಜಾಗದಲ್ಲಿ ಬಳಸಿದರೆ ಸೈಲೆನ್ಸ್ ಕೂಡ ಕಮ್ಯುನಿಕೇಷನ್. ಬಹಳ ಜನ ಸೈಲೆನ್ಸ್ಗೆ ಹೆದರ್ತಾರೆ. ಅದಕ್ಕೆ ಒಂದು ಕಾರಣ, ನಾವು ಮಾತನಾಡುವಾಗ 1 ಸೆಕೆಂಡ್ ಗ್ಯಾಪ್ ಬಂದರೂ ಅಯ್ಯೋ ನಾನೇನು ಹೇಳಲಿ ಅಂತ ನರ್ವಸ್ ಆಗ್ತೀವಿ. ತಕ್ಷಣ ಆ್ಯಕ್ಚುಲಿ, ಬೇಸಿಕಲಿ ಅಂದರೆ ಲೈಕ್ ಅಂತ ಫೀಲ್ ಮಾಡಿಬಿಡ್ತೇವೆ. ಆದರೆ ಪವರ್ಫುಲ್ ಸ್ಪೀಕರ್ಸ್ ಅವರು ಸೈಲೆನ್ಸ್ಗೆ ಹೆದರ್ಕೊಳ್ಳೋದಿಲ್ಲ, ಅವರು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಒಂದು ಸರಿ ನೀವು ಹೀಗೆ ಹೇಳಿ ನೋಡಿ, ನಿಮ್ಮ ಲೈಫ್ನಲ್ಲಿ ಒಂದು ಡಿಸಿಷನ್ ನಿಮ್ಮ ಫ್ಯೂಚರ್ನೇ ಚೇಂಜ್ ಮಾಡ್ಬೋದು. ಆದರೆ ಆ ಡಿಸಿಷನ್ ತಗೊಳ್ಳೋ ಮುಂಚೆ ನೀವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ಈ ಪಾಸ್ ನಿಮ್ಮ ಆಡಿಯನ್ಸ್ಗೆ ಏನು ಮಾಡುತ್ತೆ ಗೊತ್ತಾ? ಅವರ ಬ್ರೈನ್ಗೆ ಮುಂದೇನು ಅಂತ ಕ್ಯೂರಿಯಾಸಿಟಿ ಬರುತ್ತೆ. ಅದೇ ಪಾಸ್ ಇಲ್ಲದೆ ನೀವೆಲ್ಲನೂ ಒಂದೇ ಬ್ರೆತ್ನಲ್ಲಿ ಹೇಳಿದ್ರೆ ಇಂಪ್ಯಾಕ್ಟ್ ಕಡಿಮೆ ಆಗ್ಬೋದು. ಅದಕ್ಕಾಗಿ ಇಂಪಾರ್ಟೆಂಟ್ ಸೆಂಟೆನ್ಸ್ ಮುಂಚೆ ಅಥವಾ
ಇಂಪಾರ್ಟೆಂಟ್ ಸೆಂಟೆನ್ಸ್ ನಂತರ ಒಂದು ಸ್ಮಾಲ್ ಪಾಸ್ ಕೊಡಿ. ಸ್ಪೀಕ್, ಪಾಸ್, ಡೆಲಿವರ್. ಈ 3 ವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಮತ್ತು ಮುಂದಿನ ಬಾರಿ ಯಾರಾದರೂ ನಿಮಗೆ ಕ್ವಶನ್ ಕೇಳಿದಾಗ ತಕ್ಷಣ ಉತ್ತರ ಕೊಡಲೇಬೇಕು ಅಂತ ಫೀಲ್ ಮಾಡಬೇಡಿ. 1 ಸೆಕೆಂಡ್ ಪಾಸ್ ತಗೊಳ್ಳಿ. ಥಿಂಕ್, ದೆನ್ ಸ್ಪೀಕ್. ಆ 1 ಸೆಕೆಂಡ್ ನಿಮ್ಮ ಕಾನ್ಫಿಡೆನ್ಸ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬೋದು. ಸೀಕ್ರೆಟ್ ನಂಬರ್ 3, ಚೇಂಜ್ ಯುವರ್ ಟೋನ್. ನಿಮ್ಮ ವಾಯ್ಸ್ ಒಂದೇ ಟೋನ್ನಲ್ಲಿದೆಯಾ? ನೀವು ಒಂದು ಸೆಂಟೆನ್ಸ್ ಹೇಳ್ತೀರಿ, ಮುಂದಿನ ಸೆಂಟೆನ್ಸ್ ಕೂಡ ಅದೇ ಟೋನ್, ಮತ್ತೊಂದು ಸೆಂಟೆನ್ಸ್ ಅದೇ ಟೋನ್, ಇಡೀ 5 ನಿಮಿಷ ಒಂದೇ ಪಿಚ್. ಇದನ್ನು ನಾವು ಮೋನೋಟೋನ್ ಸ್ಪೀಕಿಂಗ್ ಅಂತ ಕರಿಬೋದು. ಮತ್ತು ಮೋನೋಟೋನ್ ವಾಯ್ಸ್ ಕೇಳೋದು ಎಷ್ಟೇ ಗುಡ್ ಕಂಟೆಂಟ್ ಇದ್ರೂ ಬೋರಿಂಗ್ ಆಗ್ಬೋದು. ಒಂದು ಮೂವಿ ಇಮ್ಯಾಜಿನ್ ಮಾಡಿ. ಹೀರೋ ಪ್ರತಿಯೊಂದು ಡೈಲಾಗ್ನು ಒಂದೇ ವಾಯ್ಸ್ನಲ್ಲಿ ಹೇಳ್ತಿದ್ದಾನೆ. ಹ್ಯಾಪಿ ಸೀನ್, ಸ್ಯಾಡ್ ಸೀನ್, ಆ್ಯಂಗ್ರಿ ಸೀನ್, ಎಕ್ಸೈಟಿಂಗ್ ಸೀನ್, ಎಲ್ಲಕ್ಕೂ ಒಂದೇ ಟೋನ್. ಮೂವಿ ಹೇಗಿರುತ್ತೆ? ಇಂಟ್ರೆಸ್ಟಿಂಗ್ ಆಗಿರುತ್ತಾ? ಅದೇ ಕಮ್ಯುನಿಕೇಷನ್ಗೂ ಕೂಡ ಅಪ್ಲೈ ಆಗುತ್ತೆ. ನೀವು ಮಾತನಾಡುವಾಗ ನಿಮ್ಮ ಎಮೋಷನ್ಗೆ ಅನುಗುಣವಾಗಿ ಟೋನ್ ಚೇಂಜ್ ಆಗಬೇಕು. ಎಕ್ಸೈಟಿಂಗ್ ಪಾಯಿಂಟ್ ಬಂದಾಗ ಎನರ್ಜಿ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಸೀರಿಯಸ್ ಪಾಯಿಂಟ್ ಬಂದಾಗ ವಾಯ್ಸ್ ಕಾಮ್ ಮಾಡಿ. ಇಂಪಾರ್ಟೆಂಟ್ ಪಾಯಿಂಟ್ ಬಂದಾಗ ಸ್ವಲ್ಪ ಸ್ಲೋ ಮಾಡಿ. ಕ್ವಶನ್ ಕೇಳುವಾಗ ಟೋನ್ ನ್ಯಾಚುರಲ್ ಆಗಿ ಚೇಂಜ್ ಆಗಲಿ. ಉದಾಹರಣೆಗೆ ನೀವು ಸಕ್ಸಸ್ ಆಗಬೇಕು ಅಂತ ಬಯಸ್ತೀರಾ? ಇದನ್ನು ನಾರ್ಮಲ್ ಆಗಿ ಹೇಳ್ಬೋದು. ಆದರೆ ನೀವು ನಿಜವಾಗ್ಲೂ ಸಕ್ಸಸ್ ಆಗಬೇಕು ಅಂತ ಬಯಸ್ತೀರಾ? ಇಲ್ಲಿ ಪಾಸ್, ಟೋನ್, ಎಕ್ಸ್ಪ್ರೆಷನ್ 3 ಸೇರಿವೆ. ಅದೇ ಸೆಂಟೆನ್ಸ್, ಅದರ ಇಂಪ್ಯಾಕ್ಟ್ ಬೇರೆ. ಆದ್ದರಿಂದ ಡೋಂಟ್ ಜಸ್ಟ್ ಚೇಂಜ್ ಯುವರ್ ವರ್ಡ್ಸ್, ಚೇಂಜ್ ಯುವರ್ ಡೆಲಿವರಿ.